Hi guys, welcome to Avi's Academy. So we'll be proceeding towards our illustration 3. In the first part, we have calculated the output tax liability and the total input tax credit available to Mr. Sharadi. In the second part, the final part, we will be computing net GST payable. So let's move towards our computation. So we have found out output tax liability, total output tax liability. Then we have calculated input tax credit that Sharadi is getting for her purchase from Punjab and within state. So output tax liability ಇಂದ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನು ಲೆಸ್ ಮಾಡಿದರೆ ನಮಗೆ ನೆಟ್ ಜಿ ಎಸ್ ಟಿ ಪೇಬಲ್ ಸಿಗ್ತದೆ ಅಂತ ಗೊತ್ತಿದೆ. ಸೊ ಲೆಟ್ ಸ್ಟಾರ್ಟ್ ಅವರ್ ಕ್ಯಾಲ್ಕುಲೇಷನ್ ಕಂಪ್ಯೂಟೇಷನ್ ಆಫ್ ನೆಟ್ ಜಿ ಎಸ್ ಟಿ ಪೇಬಲ್. ಸೊ ಡೂ ದ್ಯಾಟ್ ಆ್ಯಂಡ್ ಡ್ರಾ ದಿಸ್ ಕಾಲಮ್ ಬಿಕಾಸ್ ದೇರ್ ಆರ್ 3 taxes and we need 3 columns. ಸೊ ಪರ್ಟಿಕ್ಯುಲರ್ ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ, ಐ ಜಿ ಎಸ್ ಟಿ ಆ್ಯಂಡ್ ಅಮೌಂಟ್ಸ್ ಇನ್ ರುಪೀಸ್. ಫಸ್ಟ್ ಏನು ಮಾಡಬೇಕು ಅಂತ ಹೇಳಿದರೆ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ನಾವೇನು ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಪ್ರೀವಿಯಸ್ಲಿ ಅದನ್ನು ಬರೀಬೇಕು. ಸೊ ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ, ಸಿ ಜಿ ಎಸ್ ಟಿ ಲಯಬಿಲಿಟಿ ಎಷ್ಟಿತ್ತು? ಇಟ್ ವಾಸ್ ಅರೌಂಡ್ 18,000. ಎಸ್ ಜಿ ಎಸ್ ಟಿ ಈಸ್ ಆಲ್ಸೋ 18,000 ಆ್ಯಂಡ್ ಐ ಜಿ ಎಸ್ ಟಿ ವಾಸ್ 84,000. ಇದು ನಮ್ಮ ಏನು ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ. ಇದರಿಂದ ಏನನ್ನು ಲೆಸ್ ಮಾಡಬೇಕು? ಲೆಸ್ ಮಾಡಲಿಕ್ಕೆ ಇರೋದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ರೈಟ್? ಸೊ ಲೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. So we have to deduct input tax credit. First you need to see whether in the question they have made a mention about electronic credit ledger. Is there any balance in the credit side of the electronic credit ledger? Adannu question alli kottidare anta modalu nodbeku. We have discussed the question before and there we have seen that no mention of such, that is ECL, is given. So therefore there is no balance in the electronic credit ledger, but she has made 2 purchases. On those 2 purchases she will be getting input tax credit that we have calculated, right? Now we have to utilize the credit. So how to utilize? First IGST credit. If you have IGST tax liability you have to set off with IGST credit, CGST tax liability with CGST credit, first preference, okay? SGST tax liability with SGST credit, okay? So first ಗೆ ನಾವು ಮಾಡಬೇಕಾಗಿರೋದು ಟ್ಯಾಕ್ಸ್ ಲಯಬಿಲಿಟಿಯನ್ನು ಸೇಮ್ ಹೆಡ್ಡಿನಿಂದ ಸೆಟ್ ಆಫ್ ಮಾಡಲಿಕ್ಕೆ ಫಸ್ಟ್ ಟ್ರೈ ಮಾಡಬೇಕು. ಸೊ ಫಸ್ಟ್ ವಾಟ್ ಐಲ್ ಬಿ ಡೂಯಿಂಗ್, ಸೆಟ್ ಆಫ್ ಫ್ರಮ್ ಸೇಮ್ ಹೆಡ್, ರೈಟ್? ಸೇಮ್ ಹೆಡ್ಡಿನಿಂದ ಫಸ್ಟ್ ನಾವು ಸೆಟ್ ಆಫ್ ಮಾಡಬೇಕು. ಸೊ ದ್ಯಾಟ್ ಐಲ್ ಬಿ ಡೂಯಿಂಗ್. ದೇರ್ ಇಸ್ ನೋ ಆರ್ಡರ್ ಲೈಕ್ ಐ ಜಿ ಎಸ್ ಟಿ ಮೊದಲು ಎಲ್ಲ ಸೆಟ್ ಆಫ್ ಮಾಡಬೇಕು, ನಂತರ ಸಿ ಜಿ ಎಸ್ ಟಿ ಮಾಡಬೇಕು, ನಂತರ ಎಸ್ ಜಿ ಎಸ್ ಟಿ ಮಾಡಬೇಕು, ಹಾಗೇನಿಲ್ಲ. ಬಟ್ ನಮಗೆ ಬೇಕಾಗಿರೋದು ಸೇಮ್ ಹೆಡ್ಡಿನ ಏನು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆ ಅದನ್ನು ಫಸ್ಟಿಗೆ ಯುಟಿಲೈಸ್ ಮಾಡಬೇಕು. ಆ ನಂತರ ನಾವು ಅದನ್ನು ಉಳಿದದ್ದನ್ನು ಏನಾದರೂ ಉಳಿದಿದ್ದರೆ ಇಂಟರ್ ಹೆಡ್ ಅಡ್ಜಸ್ಟ್ಮೆಂಟಿಗೆ ಯೂಸ್ ಮಾಡ್ಬೋದು. ಸೊ ನೆಕ್ಸ್ಟ್ ನೋಡುವ, ಸಿ ಜಿ ಎಸ್ ಟಿ ಸೇಮ್ ಹೆಡ್ಡಲ್ಲಿ ಎಷ್ಟು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆ? ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ದಟ್ ವಿ ಹ್ಯಾವ್ ಕ್ಯಾಲ್ಕುಲೇಟೆಡ್ ವಾಸ್ ಅರೌಂಡ್ 45,000, ರೈಟ್? 45,000 ಕ್ರೆಡಿಟ್ ಇದೆ, ನಾವು ಲೆಸ್ ಮಾಡ್ತಾ ಇರೋದು. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟನ್ನು ನಾವು ವಿದಿನ್ ಬ್ರಾಕೆಟಲ್ಲಿ ಬರೀತೇವೆ, ರಿಮೆಂಬರ್ ದ್ಯಾಟ್. ಸೊ ಎಸ್ ಜಿ ಎಸ್ ಟಿ ಕ್ರೆಡಿಟ್ ಕೂಡ ಅಷ್ಟೇ ಇತ್ತು, 45,000. ಆ್ಯಂಡ್ ಐ ಜಿ ಎಸ್ ಟಿ ಕ್ರೆಡಿಟ್ ಇಟ್ ವಾಸ್ 4 lakhನ ಮೇಲೆ 5% ಪಂಜಾಬಿನಿಂದ ಪರ್ಚೇಸ್ ಮಾಡಿರೋದು, ವಿಚ್ ವಾಸ್ 20,000, ರೈಟ್? ಇದನ್ನು ನಾವು ಹಿಂದೆ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಅದನ್ನೇ ಬರಿತಾ ಇದ್ದೇವೆ, ಓಕೆ? ಈಗ ನಾನು ಫೈಂಡ್ ಔಟ್ ಮಾಡ್ತೇನೆ ಎಷ್ಟು ಡಿಫ್ರೆನ್ಸ್ ಅಂತ. ಸೊ 18,000 ಮೈನಸ್ 45,000, ಓಕೆ? ನೆಗೆಟಿವ್ ಫಿಗರ್ ಇದೆ. ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಜಾಸ್ತಿ ಇದೆ, ಸೊ ಹಾಗಾಗಿ ನಾವು ಸಿ ಜಿ ಎಸ್ ಟಿ ಟ್ಯಾಕ್ಸ್ ಲಯಬಿಲಿಟಿಯನ್ನು ಕಂಪ್ಲೀಟ್ಲಿ ಅಬ್ಸಾರ್ಬ್ ಮಾಡ್ಬೋದು. ಸ್ಟಿಲ್ ಹಣ ಉಳಿತದೆ. ಎಷ್ಟು ಉಳಿತದೆ? 45,000, 18, ಯು ಕ್ಯಾನ್ ಸೇ 45,000 ಮೈನಸ್ 18 ಎಷ್ಟಾಗ್ತದೆ? 27,000 ಸ್ಟಿಲ್ ಉಳಿದಿದೆ. ಇನ್ಪುಟ್ ಟ್ಯಾಕ್ಸ್ ಎಕ್ಸೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆ ಸಿ ಜಿ ಎಸ್ ಟಿದು. ಎಸ್ ಜಿ ಎಸ್ ಟಿಯ ಕೇಸಲ್ಲಿ ಕೂಡ ಸೇಮ್ ಎಕ್ಸೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆ, ರೈಟ್? 27,000 ಸ್ಟಿಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆ. ಸೊ ಹಾಗಾಗಿ ನಾನು ಬ್ರ್ಯಾಕೆಟಲ್ಲಿ ಬರಿತಾ ಇದ್ದೇನೆ. ನೀವು ಮಾಡುವಾಗ 18 ಮೈನಸ್ 45,000 ಮಾಡಿದರೆ ಯು ವಿಲ್ ಗೆಟ್ ಅ ನೆಗೆಟಿವ್ ವ್ಯಾಲ್ಯೂ, ಅಂದರೆ ಅಲ್ಲಿ ಸ್ಟಿಲ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಇದೆ ಅಂತ ಅರ್ಥ, ಓಕೆ? ಸೊ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಎರಡರಲ್ಲೂ ಕೂಡ ಇದೆ. ನೆಕ್ಸ್ಟ್ ನಾವು ಐ ಜಿ ಎಸ್ ಟಿಗೆ ಹೋದಾಗ ಟ್ಯಾಕ್ಸ್ ಲಯಬಿಲಿಟಿ ಈಸ್ 84,000 ಬಟ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅವೈಲೇಬಲ್ ಈಸ್ ಓನ್ಲಿ 20,000. ಹಾಗಾಗಿ ಸ್ಟಿಲ್ ಅರೌಂಡ್ 64,000 ಟ್ಯಾಕ್ಸ್ ಲಯಬಿಲಿಟಿ ಇದೆ, ಓಕೆ? ಸಿ ಜಿ ಎಸ್ ಟಿ, ಎಸ್ ಜಿ ಎಸ್ ಟಿ ಕಂಪ್ಲೀಟ್ಲಿ ಅಬ್ಸಾರ್ಬ್ ಆಗಿದೆ ವಿತ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ರೆಸ್ಪೆಕ್ಟಿವ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಬಟ್ ಸ್ಟಿಲ್ ವಿ ಹ್ಯಾವ್ ಐ ಜಿ ಎಸ್ ಟಿ ಟ್ಯಾಕ್ಸ್ ಲಯಬಿಲಿಟಿ. ಸೊ ಇದನ್ನು ಯುಟಿಲೈಸ್ ಮಾಡಲಿಕ್ಕೆ ಟ್ರೈ ಮಾಡಬೇಕು. ಇಲ್ಲಿ ನಾವು ಬರೆಯುವ ಎಕ್ಸೆಸ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಎಕ್ಸೆಸ್ ಐ ಟಿ ಸಿ ಆಫ್
CGST and SGST and tax liability or tax liability of ಏನದು ಯಾವುದ್ರ ಟ್ಯಾಕ್ಸ್ ಲಯಬಿಲಿಟಿ ಸ್ಟಿಲ್ ಇದೆ IGST ಟ್ಯಾಕ್ಸ್ ಲಯಬಿಲಿಟಿ ಆಫ್ IGST. ಇದರ ಅರ್ಥ ಎಕ್ಸೆಸ್ ಟ್ಯಾಕ್ಸ್ ಲಯಬಿಲಿಟಿ ಇನ್ ಕೇಸ್ ಆಫ್ ದೀಸ್ ಟು ಆ್ಯಂಡ್ ಟ್ಯಾಕ್ಸ್ ಲಯಬಿಲಿಟಿ ಇನ್ ಕೇಸ್ ಆಫ್ IGST. ಇದನ್ನು ಬರೆಯದಿದ್ರೂ ನಡೀತದೆ, ನಾಟ್ ಎನ್ ಇಶ್ಯೂ. ಯು ಕ್ಯಾನ್ ಡೈರೆಕ್ಟ್ಲಿ ಕ್ಯಾಲ್ಕುಲೇಟ್ ನೆಕ್ಸ್ಟ್ ಪಾರ್ಟ್. ನೆಕ್ಸ್ಟ್ ಏನನ್ನು ನಾವು ಇಲ್ಲಿ ಕಂಪ್ಲೀಟ್ಲಿ ಯುಟಿಲೈಸ್ ಮಾಡಿ ಆಗಿದೆ. ಸೆಕೆಂಡ್ ನಮಗೆ ಯುಟಿಲೈಸ್ ಮಾಡಬೇಕಾಗಿರೋದು ಈ ಟ್ಯಾಕ್ಸ್ ಲಯಬಿಲಿಟಿಯನ್ನು ಸೆಟ್ ಆಫ್ ಮಾಡಲಿಕ್ಕೆ 64,000 ಟ್ಯಾಕ್ಸ್ ಲಯಬಿಲಿಟಿ ಇದೆ. IGST ಟ್ಯಾಕ್ಸ್ ಲಯಬಿಲಿಟಿ ರೈಟ್. IGSTಯ ಕೇಸಲ್ಲಿ ಫಸ್ಟ್ ನಾವು ಯಾವುದನ್ನು ಯುಟಿಲೈಸ್ ಮಾಡಬೇಕು ಸೇಮ್ ಹೆಡ್ಡಿನ ಟ್ಯಾಕ್ಸ್ ಲಯಬಿಲಿಟಿ ಟ್ಯಾಕ್ಸ್ ಕ್ರೆಡಿಟ್, ಅದು IGST ಟ್ಯಾಕ್ಸ್ ಕ್ರೆಡಿಟನ್ನು ನಾವು ಫಸ್ಟ್ ಯುಟಿಲೈಸ್ ಮಾಡಬೇಕು. ಅದು ಮಾಡಿ ಆಯಿತು. ನೆಕ್ಸ್ಟ್ ಏನು ಮಾಡ್ಬೋದು, IGST ಕ್ರೆಡಿಟ್ ಇದ್ದರೆ ಸನ್ನಿಗೆ ಮಗನಿಗೆ ಹಣ ಬೇಕಿದ್ರೆ ಯಾರ ಹತ್ರ ಕೇಳ್ತಾನೆ, ಸೆಕೆಂಡರಿ ಅಮ್ಮನ ಹತ್ರ ಕೇಳ್ತಾನೆ ರೈಟ್, ಆರ್ ವೈಫ್ ಹತ್ರ ಕೇಳ್ಬೋದು, ಯಾರ ಹತ್ರ ಕೂಡ ಕೇಳ್ಬೋದು, ನೋ ಆರ್ಡರ್. ಬಟ್ ನಾನು ಹೇಳಿದ್ದೆ ಕ್ಯಾಲ್ಕುಲೇಷನ್ ಪರ್ಪಸ್ಸಿಗೆ ನಾವು ಮೊದಲು ನಮ್ಮ ಮದರಿನ ಹೆಲ್ಪನ್ನು ತೆಗೆದುಕೊಳ್ಳುವ, ಆನಂತರ ವೈಫಿನ ಹೆಲ್ಪನ್ನು ತೆಗೆದುಕೊಳ್ಳುವಂಥ. ನೀವು ನಿಮ್ಮನ್ನೇ IGST ಅಂತ ಹುಡುಗ ಅಂತ ಕನ್ಸಿಡರ್ ಮಾಡಿ ಆ್ಯಂಡ್ ನಿಮ್ಮನ್ನೇ IGST ಅಂತ ಕನ್ಸಿಡರ್ ಮಾಡಿ. ಆಗ ನೀವು ನಿಮ್ಮ ಹಣವನ್ನು ಮೊದಲು ಯೂಸ್ ಮಾಡ್ತೀರಿ, ನಂತರ ನೀವು ನಿಮ್ಮ ಅಮ್ಮನ ಹತ್ರ ಕೇಳ್ತೀರಿ ರೈಟ್. ಸೊ ಇನ್ ದ್ಯಾಟ್ ಕೇಸ್ ನೆಕ್ಸ್ಟ್ ನಾವು CGST ಕ್ರೆಡಿಟನ್ನು ಯೂಸ್ ಮಾಡ್ಬೋದು. ಓಕೆ, ನಾನು ಅದನ್ನು ಬರಿತೇನೆ. ಸೆಟ್ ಆಫ್ ಫ್ರಮ್ ಯಾವುದು CGST ಒಟ್ಟಿಗೆ ಬರೆಯುವ, ಬಿಕಾಸ್ ನಮಗೆ ಸ್ಟಿಲ್ 64,000 ಇದೆ. ಇಲ್ಲಿ ನಾವು ಆ್ಯಡ್ ಮಾಡಿದರೂ ಕೂಡ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ 54,000 ಬರೋದು. ಸೊ ಹಾಗಾಗಿ ಒಟ್ಟಿಗೆ ಕನ್ಸಿಡರ್ ಮಾಡ್ಬೋದು. ಸೆಟ್ ಆಫ್ ಫ್ರಮ್ CGST ಆ್ಯಂಡ್ SGST ಕ್ರೆಡಿಟ್. ಸೆಟ್ ಆಫ್ ಫ್ರಮ್ CGST ಆ್ಯಂಡ್ SGST ಕ್ರೆಡಿಟ್. ಸೊ ಇಲ್ಲಿ ಯೂಸ್ ಮಾಡ್ತಾ ಇಲ್ಲ. ಸೊ ಟೋಟಲ್ 54,000 ಏನಿದೆ ಅದನ್ನು ನಾನು ಇಲ್ಲಿ ಸೆಟ್ ಆಫ್ ಮಾಡ್ತಾ ಇದ್ದೇನೆ. 27,000 CGST ಕ್ರೆಡಿಟ್ ಆ್ಯಂಡ್ 27,000 SGST ಕ್ರೆಡಿಟ್. ಸೊ ಟೋಟಲ್ ಎರಡನ್ನೂ ಕೂಡ ಯುಟಿಲೈಸ್ ಮಾಡಲಿಕ್ಕೆ ಆಗೋದ್ರಿಂದ ಟೋಟಲ್ ನಾನು ಬರಿತಾ ಇದ್ದೇನೆ 54,000 ಸೆಟ್ ಆಫ್ ಫ್ರಮ್ CGST ಆ್ಯಂಡ್ SGST ಕ್ರೆಡಿಟ್. ಸೊ ಅಲ್ಲಿಗೆ ಕ್ರೆಡಿಟ್ ಕಂಪ್ಲೀಟ್ಲಿ ಯುಟಿಲೈಸ್ ಮಾಡಿದ ಹಾಗೆ ಆಯಿತು. CGST, SGST ಮತ್ತು IGST. ಬೇರೆ ಯಾವುದೇ ಕ್ರೆಡಿಟ್ ಇಲ್ಲ. ಎಲೆಕ್ಟ್ರಾನಿಕ್ ಕ್ರೆಡಿಟ್ ಲೆಜರಲ್ಲಿ ಬ್ಯಾಲೆನ್ಸ್ ಏನಿದೆ ಅದು ಕೊಡಲಿಲ್ಲ ನಮಗೆ. ಸೊ ಹಾಗಾಗಿ ಎಷ್ಟು ಉಳಿತದೆ, ಸ್ಟಿಲ್ ಹಿ ಹ್ಯಾಸ್ ಅ ಟ್ಯಾಕ್ಸ್ ಲಯಬಿಲಿಟಿ ಆಫ್ 10,000 ರೈಟ್. ಸೊ ಸ್ಟಿಲ್ ಹಿ ಹ್ಯಾಸ್ ಅ ಟ್ಯಾಕ್ಸ್ ಲಯಬಿಲಿಟಿ ಆಫ್ 10,000. ಅದನ್ನು ಅವನು ಕ್ಯಾಶ್ ಅಥವಾ ಬ್ಯಾಂಕ್ ಮುಖಾಂತರ ಗೌರ್ಮೆಂಟಿಗೆ ಪೇ ಮಾಡಬೇಕು. ಸೊ ದೇರ್ ಫೋರ್ ನೆಟ್ GST ಪೇಬಲ್. ದೇರ್ ಫೋರ್ ನೆಟ್ GST payable how much, 10,000. So this is how we need to solve this problem. So here we arrive at net GST payable. So thank you for watching the video. Please like, share and comment on the video. If you have doubts or clarification, if you need on the calculation or computation part, you can write under the comment section. So I'll answer it to you under the comment section itself. And if you have not subscribed to the channel, please subscribe to the channel and press bell icon for continuous notification. Thank you.